ಉತ್ತರ ನಮಸ್ಕರಿಸುವಿನು. ಅದೇನು ನನ್ನನ್ನೇ ನೋಡುತ್ತಿರುವಿರೇನು ದೂರದಿಂದಲೇ? ಹೌದು ಉತ್ತರ. ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಈ ದಿನ ಅದು ಫಲಿಸಿತು ದೇವ. ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ದೇವರರು ಪ್ರಸನ್ನನಾಗಿ ನಿನಗೆ ಪ್ರಾಣೇಶ್ವರ ಪ್ರಿಯ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಸಪ್ತಸ್ವರದ ಧ್ವನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ಸಪ್ತಸ್ವರದ ಧ್ವನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ಬಾಬಾರೇ 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 ಬಾರೆ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ, ಗಮ ಗಮ ಗಮಿಸಿವೆ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ, ನಲಿದಿವೆ ಶಿಥಿಲೆಯ ತಾಳಗಳು ನಲ್ಲೇ ನಿನ್ನಿ ಮಾದೊಳಗೆ. ನಲಿದಿವೆ ಸುತಲೆಯ ತಾಳಗಳು ಮೆಲ್ಲೆ ನಿನ್ನಿ ಮಾತೊಳಗೆ. ಬಾಬಾರೇ 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 ಬಾರೆ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿ ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ. ಅದು ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ಈ ನಿನ್ನ ಹೃದಯದ ಪ್ರೇಮ ಅದು ನಿಮ್ಮದೇ ಅಲ್ಲವೇ? ಅದು ನನಗೆ ಮೊದಲಿನಿಂದನೂ ಗೊತ್ತು. ಆಹಾ, ವಸಂತದ ಬಳ್ಳಿ. ಉತ್ತರ ಸ್ವಾಮಿ ಇಲ್ಲಿ ನೋಡು, ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗಿವೆ. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಪ್ರತಿ ಕ್ಷಣವೂ ತನ್ನ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವವು. ಹೌದಲ್ಲವೇ? ಹೌದು ಉತ್ತರ. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವ. ಪ್ರೇಮದ ವಿಚಾರವು ಹಾಗೆ ಪ್ರೇಯಸಿ. ಅದು ಹೇಗೆ? ವಿರಹದಿಂದ ಸಮ್ಮಿಲನ,
ಸಮ್ಮಿಲನದಿಂದ ಪುನಃ ವಿರಹ. ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಇಂತಹ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮಗೀತೆಯನ್ನು ಕೇಳಬೇಕೆಂಬುದೇ ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾದ ನಾನು ನಿರಾಕರಿಸುತ್ತೇನೆ. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಹಾಯ್ದು ತಂದ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ. ಭಕ್ತಳಲ್ಲಿ ಪ್ರಾಣೇಶ್ವರ, ನಾನೇ ಹಾಯ್ದು ತಂದ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ. ಪ್ರಿಯ. ಉತ್ತರ. ಬೇಡ ಮನದಿ ವಿರಸ ಭಾವ. ಪ್ರಿಯ. ಉತ್ತರ. ನೆಲ್ಲ ನಿನಗಾಗಿ ಕಾದಿಹ ಜೀವ. ಬೇಡ ಮನದಿ ವಿರಸ ಭಾವ. ನೆಲ್ಲ ನಿನಗಾಗಿ ಕಾದಿಹ ಜೀವ. ಹೌದು. ಉತ್ತರ. ಏನು? ಉತ್ತರ. ಪ್ರಿಯ. ಪ್ರಿಯ. ಪ್ರಿಯೆ, ಬನ್ನಿ ಸ್ವಾಮಿ, ಭಯವೇ? ಹೌದು. ಉತ್ತರ. ಆ ಮೋಡ ಬಾನಲ್ಲಿ ನೀರಾಡುತ್ತ ನಿನಗಾಗಿ ಅದೇನು ಪ್ರಿಯ, ಕಣ್ಣಿಂದ ಬಾಣವನ್ನು ಬಿಡುತ್ತಿರುವಿರಿ? ಹೌದು. ಉತ್ತರ. ಅದಕ್ಕೆ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ನೀನಾಗಿದಾಗ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ನೀನಾಗಿದಾಗ ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ಸ್ವಾಮಿ? ಹಾಗೇನು? ಉತ್ತರ. ದ್ರೋಣರ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ಇಲ್ಲಿಗೆ ಯುದ್ಧವನ್ನು ಸಿದ್ಧಪಡಿಸಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ಉತ್ತರ. ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಹಿಂದೆ ನಿಮ್ಮ ತಂದೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ನಾನು ಕೂಡ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆಯನ್ನು ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ. ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಪ್ರಿಯ, ಇದನ್ನೊಂದು ಸಾರಿ ನಿಮ್ಮ ಎದೆ ಏರಿಸಿ. ಬಿಡು. ಉತ್ತರ. ಬಿಡು. ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿರು ತಿರಿದು ತಂದ ಹೂಗಳಿಂದ ಎದೆ ಏರಿಸಿ ರೂಪುಗೊಂಡು ರತಿ, ಚಂಚಲ, ಕಟಾಕ್ಷ, ಮನ್ಮನಶಾಯಿನಿ ಬಾಣಗಳನ್ನು ನೋಡು. ಈ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ ನಾಮೆಲ್ಲ ನಿನ್ನ ಪ್ರೇಮಾರ್ಚನ. ಏಕಾಂಗಿಯಾಗಿ
ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ನಾ ಹೋಗುವೆ ನೀರಜ ನೇತ್ರೆಯೇ ತಾಕೋಪವೇ ಆನಂದವ ಬೀರಿದ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಸಾಕು ಸುಂದರಿ. ನಾರಿಯ ಕೋಪ ತಾಳಿರುತ್ತ ನಾರಿಯ ಕೋಪ ತಾಳಿರೂಪ ಸಂಗಮದೊಳೆಲ್ಲ ಚಾತುರ್ಯ ತೋರಿ ಸಂಗ್ರಾಮದೊಳೆಲ್ಲ ಚಾತುರ್ಯ ವೀರಸತಿ 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 ಜಾನನ ಸ್ವಾಮಿನಿ ಕೋಪ ತಾಳಿನ ರೂಪ ಸ್ವಾಮಿನಿ ಕೋಪ ತಾಳಿನ ರೂಪ ಚಾತುರ್ಯದೊಳೆಲ್ಲ ಪ್ರೇಮ ಸತಿ ಪ್ರೇಮ ಸತಿ ಪ್ರೇಮ ಸತಿ ಎಂತೀಗ ಆನಂದವ ಬೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಅಬ್ಬಬ್ಬಾ ಸಾಕು ಸುಮಂದಿರಿ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು ಈಗಲೂ ನೀನು ನಗುತ್ತಿರುವೆಯಲ್ಲ. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧೇ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಸ್ವಾಮಿ ಉತ್ತರ ಪ್ರಿಯ ಬಹುಗಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನ್ನು ನಾನಾಗಲು ಬಹುಗಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವನ್ನು ನಾನಾಗಲು. ಓ ಪ್ರಿಯತಮೆ ಬಾ ಪ್ರಿಯತಮೆ ಓ ಪ್ರಿಯತಮ ಬಾ ಪ್ರಿಯತಮ ಓ ಪ್ರಿಯತಮೆ ಬಾ ಪ್ರಿಯತಮೆ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರಾಣದ ರೂಪವು ಬಹುಗಾಲ ತಪಗಿದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಾನಾಗಲು. ಸ್ವಾಮಿ ಕುಡಿಯುವ ಕಾಲ್ಗೆಜ್ಜೆ ಮೆರೆವ ಮರ್ದನದಿ ನಮ್ಮ ಬೆಸುಗೆಯಲ್ಲಿ ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಮ್ಮ ಬದುಕಿನಲ್ಲಿ ಕುಡಿಯುವ ಕಾಲ್ಗೆಜ್ಜೆ ಮೆರೆವ ಮರ್ದನದಿ ನಮ್ಮ ಬೆಸುಗೆಯಲ್ಲಿ ಹಗಲು ഇരുಳಾಯ್ತು ഇരുಳು ಹಗಲಾಯ್ತು ನಮ್ಮ ಬದುಕಿನಲ್ಲಿ ಪ್ರಿಯತಮೆ ಪ್ರಿಯತಮೆ ಪ್ರಿಯತಮ ಪ್ರಿಯತಮ ಪ್ರಿಯತಮೆ ಪ್ರಿಯತಮೆ ಪ್ರಿಯತಮ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ
ಬದುಕಿನಲ್ಲಿ ಪ್ರೇಮ ಸತಿ ನಿನ್ನ ಮೆಚ್ಚಿ ಮನಸಾರೆ ಬಂದ ಹೃದಯದಲ್ಲಿ ಪ್ರಿಯತಮೇ ಪ್ರಿಯತಮೇ ಪ್ರೇಮದ ರೂಪವು ಬಹುಗಾಲದ ಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಓ ಪ್ರಿಯ ಸ್ವಾಮಿ, ಉತ್ತರ ಸ್ವಾಮಿ, ನಾನು ನೋಡುತ್ತಿರುವುದೇನೆಂದು ಸ್ವರ್ಣದ ಪುತ್ತಳೆಯಲ್ಲಿ ಸೇರಿಸಿದ ಮಾರ್ಧವ, ಆಹಾ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಲೋಕದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷತ್ರಿಯನ ರತ್ನವು. ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ಹೌದು ಉತ್ತರ. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ದುಃಖದ ಆವೇಗವನ್ನು ಅಡಗಿಸಿಟ್ಟುಕೊಂಡು ವೀರ ಮಾತೆಯರಾಗಿರುವರು. ನಿನಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ಪ್ರಿಯ, ಪ್ರಾಣೇಶ್ವರ, ಉತ್ತರ ಇದೇನು ಸ್ವಾಮಿ? ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಬಾಷ್ಪವನ್ನು ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವವಲ್ಲವೇ? ಹೌದು ಉತ್ತರ. ಸ್ವಾಮಿ, ಉತ್ತರ ಅರ್ಪಣೆ ನಿನಗೆ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ, ನೀ ಬಾಳ ರಾಧನೆ. ಅರ್ಪಣೆ ನಿನಗೆ ಅರ್ಪಣೆ. ಓ
ರತ್ನ ಮಳೆಯಾಗಿ ಚೆಲ್ಲಿ ಒಳೆವಂತೆ ನಗೆಯ ಸಂಚು ಹಾರಳೆ ನಿಂತ ಕಮಲದಂತೆ ಪಾದ ಹೆಜ್ಜೆ ಇಡಲು ಉಲಿವ ಗೆಜ್ಜೆ ನಾದ ಶ್ರುತಿಯು ಸ್ವರವು ಕಲೆತಿರಲು ಅನುರಾಗದ ಆರಂಭ ಮನಸ್ಸು ಮನಸ್ಸು ಬೆರೆತಿರಲು ಮನಸರಾಗದ ಆರಂಭ ಶ್ರುತಿಯು ಸ್ವರವು ಕಲೆತಿರಲು ಅನುರಾಗದ ಆರಂಭ ಮನಸ್ಸು ಮನಸ್ಸು ಬೆರೆತಿರಲು ಹೊಸರಾಗದ ಆರಂಭ ಆ ಮನಸ್ಸೇ ಒಂದು ಆಲಯವಾಗೆ ಆ ಆಲಯ ದೇವತೆ ನೀನಾಗೆ ಆ ಆಲಯ ದೇವತೆ ನೀನಾಗೆ ಹೂವು ಹಣ್ಣು ಹೋಮ ಹವನ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಒಡಲಿಂದ ಕಣ ಕಣವು ನಿನ್ನೆಸರನ್ನೇ ತುಂಬಿದಾಗ ಒಲವಿಂದ ಕ್ಷಣ ಕ್ಷಣವು ನಿನ್ನನ್ನೇ ಜಪಿಸುವಾಗ ನಿದಿರ ಇಂದು ನಯನದಿಂದ ದೂರ ಪಡುವುದೊಂದೇ ತುಟಿಯ ಜೇನಸಾರ ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಆ ಪ್ರಣಯ ಒಂದು ಗೋಪುರವಾಗೆ ಆ ಪ್ರಣಯವೇ ಒಂದು ಗೋಪುರವಾಗೆ ಆ ಗೋಪುರ ಕಳಶವು ನೀನಾಗ ಆ ಗೋಪುರ ಕಳಶವು ನೀನಾಗ ಧೂಪ ದೀಪ ವೇದನು ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ಓ ಪ್ರಿಯೇ ಉತ್ತರ ಸ್ವಾಮಿ ನನಗಿನ್ನು ಅನುಜ್ಞೆಯನ್ನು ಕೊಡು ದೇವಿ. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಹಾಡು ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ.
ಅದು ಮಂಚಕ್ಕೆ ಹೌದೇ ಸ್ವಾಮಿ? ಹೌದು ಉತ್ತರ. ಬಾರೆನ್ನ ಚೆಲುವೆ ಸೇರೆನ್ನ ಒಲವೇ ಯುಗವನ್ನು ಕ್ಷಣವಾಗಿದೆ ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ. ಆ ಚಂದ್ರ ಕಂಡು ಈ ಜೋಡಿಯ ಮೋಡದಲ್ಲಿ ಮರೆಯಾದ ತಾನಾಚುತ್ತ ಈ ಜೋಡಿಯ ಮೋಡದಲ್ಲಿ ಮರೆಯಾದ ತಾನಾಚುತ್ತ ಇನ್ನೇನು ಬೇಕವ ನಾನಾಡುವೆ. ಬೇರೆಯವರ ರೂಪವ ನಾನೋಡದೆ ನಿನ್ನಂದವನ್ನೇ ನನ್ನಂದವನ್ನೇ ನಾ ಕಾಣುತ್ತಿರುವೆ. ಹೌದೇ ಸ್ವಾಮಿ? ಹೌದು ಉತ್ತರ. ಬಾರೆನ್ನ ಚೆಲುವೆ ಸೇರೆನ್ನ ಮನವೇ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ. ಉತ್ತರ ಸ್ವಾಮಿ, ನೀನು ಹಾಕಿದ ವಿಜಯವಾಣಿ ನಕ್ಷತ್ರ. ಅದಾಯ್ತಲ್ಲ. ಪ್ರಾಣೇಶ್ವರ, ಉತ್ತರ ತಾಯಿಯವರು ಮಂದಿರದಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೆಯೋಣವೆ? ಹಾಗೆ ಆಗಲಿ ಉತ್ತರ. ನಡೆಯಿರಿ ಸ್ವಾಮಿ. ಹಾಗೆಯೇ ಉತ್ತರ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣೋಪ್ರಣಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧನೊಂದು ಸಾರಿ ತೋರಿಸು. ವಿಜಯ ಜವದೊಳೀಕ್ಷಿಸಿ ನೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ಜವದೊಳೀಕ್ಷಿಸಿ ನೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾನ ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾನ ಭಯಂಕರ. ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮಹೋದ್ಧಾರಿ ಭಟ ಸಮಕ್ರಾಂತ ವಿಜಯ. ಜವದೊಳೀಕ್ಷಿಸಿ ನೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಅಹಿತ ನವಹಯುತ ತುರಗ ಗಜ ಸಹಿತ ಮೇರೆವ ವಿಭವ ಭರಿತ. ಅಹಿತ ನವಹಯುತ ತುರಗ ಗಜ ಸಹಿತ ಮೇರೆವ ವಿಭವ ಭರಿತ. ತುಹಿನ ರೋನಿ ಕುಲ ಮಹಾಗ್ನಿ ನಿಖಿಲ ರೋನಿಕುಲ ಮಹಾಗ್ನಿ ನಿಖಿಲ. ಕುರು ವಿಷಯ ಪರಿಕಲಿತ ಕುರು ವಿಷಯ. ಕುರು ವಿಷಯ ಪರಿಕಲಿತ ಕುರು ವಿಷಯ ಪರಿಕಲಿತ ಮಹಾಭರಿತ ವಿಜಯ. ಜವದೊಳೀಕ್ಷಿಸಿ ನೆರವಿ ರಣಭುವಿಯ ಪರಿಯ ವಿಜಯ.
ಅರ್ಜುನ. ನೋಡು, ಕೌರವರ ಚದುರಂಗಬಲ ಸಮೇತವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವಗಳಲ್ಲಿ ವಲ್ಕಲ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಚದುರಾಶ್ವ ರಥಗಳಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲನಾದರೆ ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಅರ್ಜುನ, ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ. ಅರ್ಜುನ, ಗುರು ಬಾಂಧವರ ಶಿರಛೇದಿಸೆನ. ವಾಸುದೇವ. ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆನ. ವಾಸುದೇವ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ. ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ. ವಾಸುದೇವ. ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ. ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ. ಪರಮಾತ್ಮ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ನಾನಾದೆ ಪದವ ತೋರಿಸೋ ದೇವ. ಪರಮಾತ್ಮ. ಮತ್ತಿನ ನಾನಾದೆ ಪದವ ತೋರಿಸೋ ದೇವ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ,
ವಾಸುದೇವ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ರೋಮಾಂಚನವು ಕಂಪನವು ಹುಟ್ಟುತ್ತಿರುವುದು, ನ್ಯಾಲಿಗೆಯು ಒಣಗುತ್ತಿರುವುದು, ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಗಾಂಡೀವವು ಕೈಜಾರಿತು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನೀಯದಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿ ವತಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಮಿತ್ರ, ಇದೇನಿದು? ಏಕೆ ವಿಚಲಿತನಾಗಿರುವೆ? ತತ್ವಾಂ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದೃಷ್ಟಮಸ್ವರ್ಗಂ ಕೀರ್ತಿ ಪರಮಾರ್ಜುನ, ಕೀರ್ತಿ ಪರಮಾರ್ಜುನ, ಕೀರ್ತಿ ಪರಮಾರ್ಜುನ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನಿನ್ನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರು ಹೊದೆಯಿಂದ ಸಿಗುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತವನ್ನು ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸಜ್ಜನರ ಹೊದೆಯು ನನಗೆ ಸಮ್ಮತವಲ್ಲ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವರು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು. ಜನ್ಮ ಮೃತ್ಯುಗಳು ಮಾನವನ ಆತ್ಮದ 2 ಅಂತರದ ಪ್ರವಾಸಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಪಾರ್ಥ, ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಪಾರ್ಥ, ಪರಮಾತ್ಮ, ಜನಾರ್ದನ 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 ಮಾಧವ ಪರಮಾತ್ಮ. ಪಾರ್ಥ, ಬೇಡ. ಜನಾರ್ದನ ವಿನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ
ಎದುರಿಸಲೆಂತು ಹರಿ ಯುದ್ಧವನನ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಕೊಡಲಾರೆನು ಬಂದು ಪಾಂಡವರನು ಕೃಷ್ಣ ಕೃಷ್ಣ ಕೊಡಲಾರೆನು ಬಂದು ಪಾಂಡವರನ ಕೊಡಲಾರೆನು ಹಿರಿಯರನು ಕೊಡಲಾರೆನು ಗುರು ಹಿರಿಯರನು ಕೈಲಿರುವ ಗಾಂಡೀವ ಜಾರಿತು ಪಾರ್ಥ ಕೈಲಿರುವ ಗಾಂಡೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಪಾರ್ಥ, ವಾಸುದೇವ, ನನ್ನ ಜೀವನದ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಸೈತ್ಯಾಧಿಕದಿಂದ ನಾನು ಯುದ್ಧ ಹಿಮ್ಮುಖನಾಗಿರುವೆನು. ಯುದ್ಧದ ಹೊರತಾಗಿ ನಾನು ಹೇಡಿಯಲ್ಲ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ನೀನೀ ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮ ಪಾಲನೆಯನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನನೆನಿಸುವೆ. ಶತ್ರುಗಳು ಹೇಡಿ ಎಂದು ಹಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕಾರ್ಯವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಶ್ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆಯಂತೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಿಸಿರುವೆವು. ಜನ್ಮ ಮೃತ್ಯುಗಳು ಮಾನವ ಜೀವನದ ಎರಡು ಅಂತರಗಳು. ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಜನ್ಮಗ್ರಹಣ ತಾಳುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ಯದಾ ಯದಾ ಹಿ ಧರ್ಮ
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದ ವಿಕಾಸದಲ್ಲಿ ಬಿಡುವೆನು. ಜಗತ್ತಿನ ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶ ಕಾರಣಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ತನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿನ ರಸಾತ್ಮಕನೂ ನಾನು. ಚಂದ್ರ ಸೂರ್ಯರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರನೂ ನಾನು. ಪರ್ವತಗಳಲ್ಲಿ ಮೇರುವೂ ನಾನು. ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವ ನನ್ನ ವಿಭೂತಿ ಅಗಣ್ಯ ಅಬೋಧ. ಇದರಲ್ಲೊಂದಲ್ಪಾಂಶದಿಂದ ಇಡೀ ಜಗತ್ತಿನ ಕೀರ್ತಿ ಸ್ಥಿತಿ ಪ್ರಳಯಗಳೇ ಪ್ರಾರಂಭವಾಗುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಗಿತ್ತು. ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನೂ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಪ್ರತಿಯೊಬ್ಬ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನಿಮಿತ್ತ ಮಾತ್ರಕ್ಕೆ ನೀನು ನನಗೆ ಸಹಾಯಕನಾಗು. ಎನ್ಮಲವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಗಿ ದೇವಾ ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ಮೂರ್ತಿಯ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಪರಮಾತ್ಮ, ಶರಣರ ಪೊರೆಯೋ ದೀನರ ನಿಧಿಯೇ. ಶರಣರ ಪೊರೆಯೋ ದೀನರ ನಿಧಿಯೇ. ದಾರಿ ಕಾಣದೆ ನಲ್ಲು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ನಲ್ಲು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ
ಬೇಡುವೆ ಚರಣದಿ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯೇನೋ ಪಾಮರನೆನ್ನಳು. ಮಾಡು ಕೃಪೆಯೇನೋ ಪಾಮರನೆನ್ನಳು. ಭೀಕರ ರೂಪದ ಬೇಗೆಯನ ಸಹಿತೆಯು. ಪರಮಾತ್ಮ ಭೀಕರ ರೂಪದ ಬೇಗೆಯನ ಸಹಿತೆನು. ಶಾಂತಿಯ ಕರುಣಿಸುನಿ ರಾಧಾರಮಣ. ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಕರುಣಿಸುನಿ. ಪರಮಾತ್ಮ ಕೈಕಾಲುಗಳಲ್ಲಿ ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಈಶ್ವರ ರೂಪವನ್ನು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗವನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದವಾಸವೆಲ್ಲಿ? ಗೋಪಿಕಾವಲ್ಲಭ ಲಲನಾಚಿತ್ತ ರಂಜಕವಾದ ನಿನ್ನ ಸುಧಾ ಮಂದವಾಸವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ, ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯದಲ್ಲಿ ನಿಶ್ಚಲ ನಾವೆಯಂತೆ ಚಲಿಸುವ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನೀ ನೌಕೆಯು ಪ್ರತಭೃಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಕನಾಗಿ ನಿಂತಿರುವೆನು. ವಾಸುದೇವ, ನಿನ್ನ ಸೌಮ್ಯ ದರ್ಶನದಿಂದ ನಾನು ಧನ್ಯನಾದೆ. ನನಗೆ ಕವಿದಿರುವ ಗಾಢಾಂಧಕಾರವು ನಾಶವಾಯಿತು. ಇದೋ ಪರಮಾತ್ಮ, ಯುದ್ಧಕ್ಕೆ ಸಿದ್ಧನಾಗಿರುವೆನು. ಪಾರ್ಥ, ಹಾಗಾದರೆ ತೆಗೆದುಕೋ ಈ ಧನುರ್ಬಾಣಗಳನ್ನು. ಮೊಳಗಿಸು ನಿನ್ನ ಗಾಂಡೀವದ ಜೇಂಕಾರದ ನುಡಿಗಳನ್ನು. ನಡೆ ಯುದ್ಧಕ್ಕೆ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಕುಲಕುಲಗಳ ಸ್ವರೂಪದವರೇ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಪಿತ ಮಹರು ಭೀಷ್ಮಕರ್ಣರು ಶೈಲವ ಅಶ್ವತ್ಥಾಮರು. ಕದನವ ಮಾಡೈ ಎದರದೆ ನೀಲಿ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಕುಲಕುಲಗಳ ಸ್ವರೂಪದವರೇ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನಡೆ ಪಾರ್ಥ, ಯುದ್ಧಕ್ಕೆ ಸಿದ್ಧನಾಗು. ನಡೆ. ಮಂಗಳದಾಯಕ ಹರಿಯೇ ಮಂಗಳದಾಯಕ ಹರಿಯೇ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ನೀನೋ ತಾರಕ. ಮಂಗಳವರ ಶುಭ ನೀನೋ ತಾರಕ. ಜಯ 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 ಮಂಗಳದಾಯಕ ಹರಿಯೇ ಮಾನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ
ಶ್ರೀ ಕಾಲವೇಶ್ವರ ಗೃಹೋಪಶಕ ನಾಟಕ ಮಂಡಳಿಗೆ ಜೈ ಶ್ರೀ ಕಾಲವೇಶ್ವರ ಗೃಹೋಪಶಕ ನಾಟಕ ಮಂಡಳಿಗೆ ಜೈ ತಾಲೂಕು ರಂಗಭೂಮಿ ಕಲಾವಿದರಿಗೆ ಜೈ ಏನೇ ಬರಲಿ ಒಗ್ಗಟ್ಟಿರಲಿ ಬೋಲೋ ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು.